ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ನಗರದ ಶ್ರೀ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರು, ಶ್ರೀಧರಮಠ ಮುರಡಿಮಠ ಸ್ವಾಮೀಜಿಗಳು ಹಾಗೂ ಯಲಬುರ್ಗಾ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ನಾಗೇಶ್ ಅವರು ಇದೇ ತಿಂಗಳ 9ರಂದು ಉದ್ಘಾಟನೆಗೊಳ್ಳಲಿರುವ ಜನಶ್ರೀ ನ್ಯೂಸ್ ಕಚೇರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅತ್ಯುತ್ತಮವಾಗಿ ಜನರ ಕಷ್ಟ ಸುಖಗಳನ್ನು ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಹಿಂದುಳಿರ್ತಕ್ಕಂಥ ಪ್ರದೇಶಗಳನ್ನು ಗುರುತಿಸಿ ಅದಕ್ಕೆ ನ್ಯಾಯ ಕೊಡುವಂಥ ಚಾನಲ್ ಆಗಲಿ ಅಂತಂದು ಈ ಜನಶ್ರೀ ನ್ಯೂಸ್ ಚಾನಲ್ಗೆ ಪ್ರಾರಂಭೋತ್ಸವಕ್ಕೆ ನಾನು ಶುಭ ಕೋರ್ತೇನೆ. ದಿನಾಂಕ 9/5/2026 ಶನಿವಾರದಂದು ಜನಶ್ರೀ ವಾಹಿನಿ ಲೋಕಾರ್ಪಣೆಗೊಳ್ಳುವಂಥದ್ದು ಸಂತೋಷದ ವಿಷಯ. ಈ ಒಂದು ಜನಶ್ರೀ ವಾಹಿನಿಯಿಂದ ಬರುವಂಥ ಸುದ್ದಿಗಳು ಜನರ ಮನವನ್ನು ಪರಿವರ್ತನೆ ಮಾಡುವಂಥದ್ದಾಗಿರಬೇಕು. ಈ ಸುದ್ದಿ ವಾಹಿನಿಯಿಂದ ಬರುವಂಥ ಪ್ರತಿಯೊಂದು ಸುದ್ದಿಗಳು ಅದನ್ನು ವೀಕ್ಷಣೆಗೊಂಡಂಥ ದೌರ್ಜನ್ಯ ಮಾಡುವಂಥವರಾಗಲಿ ಅಥವಾ ದುರ್ಬಳಕೆ ಮಾಡುವಂಥವರಾಗಲಿ ಈ ಒಂದು ಚಾನಲ್ನಿಂದ ಭಯಗೊಳ್ಳುವಂಥವಾಗಿರಬೇಕು. ಅದಕ್ಕೆ ಪ್ರಾಮಾಣಿಕತೆ ಬೇಕಾಗುತ್ತೆ. ಆ ಪ್ರಾಮಾಣಿಕತೆಯನ್ನು ಜನಶ್ರೀ ವಾಹಿನಿಯವರು ಯಾವ ಆಸೆ ಆಮಿಷಗಳಿಗೆ ಬಲಿಯಾಗದೆ ನೇರ ದಿಟ್ಟ ನಿರಂತರವಾಗಿ ಈ ಸಮಾಜದ ಸೇವೆಯನ್ನು ಮಾಡುವಂತಾಗಲಿ ಅನ್ನುವುದನ್ನು ಸಂದೇಶ ಕೊಡುವ ಮುಖಾಂತರ ಈ ವಾಹಿನಿಯ ಎಲ್ಲ ಸರ್ವ ಮುಖ್ಯಸ್ಥರಿಗೂ ಹಾಗೂ ವರದಿಗಾರರಿಗೂ ಶುಭವಾಗಲೆಂದು ಹಾರೈಸುತ್ತೇವೆ.